ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 22 ಅನ್ನ ಗಮನಿಸಿ. ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಅನುಸರಿಸುವ ಕ್ರಮಗಳನ್ನು ತಿಳಿಸಿ. ನೀವು ಯಾವ್ದಾದ್ರೂ ಕಬ್ಬಿಣದ ಸರಳಿರ್ಬಹುದು ಅಥವಾ ಕಬ್ಬಿಣದ ವಸ್ತುಗಳನ್ನ ನೋಡಿದ್ರೆ ಅದು ಸ್ವಲ್ಪ ವರ್ಷಗಳ ನಂತರ ತುಕ್ಕು ಹಿಡಿದು ಹಾಳಾಗೋದನ್ನ ನೋಡಿರ್ತೀರಿ ಅಲ್ವಾ? ಹಾಗಿದ್ರೆ ಕಬ್ಬಿಣ ತುಕ್ಕು ಹಿಡಿಲಿಕ್ಕೆ ಕಾರಣ ಏನು? ಅದನ್ನ ತಡೆಗಟ್ಟ ಕಬ್ಬಿಣ ತುಕ್ಕು ಹಿಡಿಲಿಕ್ಕೆ ಕಾರಣ ಏನಂದ್ರೆ ಕಬ್ಬಿಣ ವಾತಾವರಣದ ಗಾಳಿ ಮತ್ತೆ ತೇವಾಂಶದ ಜೊತೆ ವರ್ತಿಸಿ ತುಕ್ಕು ಹಿಡಿತದೆ. ಹಾಗಾಗಿ ಇದನ್ನ ತಡೆಗಟ್ಟುವ ಕ್ರಮ. ಇಲ್ಲಿ ನಮ್ಗೆ ಯಾಕದು ಉಂಟಾಗ್ತದೆ, ತುಕ್ಕು ಉಂಟಾಗ್ತದೆ ಅನ್ನೋದು ಗೊತ್ತಾಯ್ತು. ಕಬ್ಬಿಣ ವಾತಾವರಣದ ಜೊತೆ ವರ್ತಿಸಿದ್ರೆ ತುಕ್ಕು ಹಿಡಿತದೆ. ಹಾಗಿದ್ರೆ ನಾವೇನ್ ಮಾಡ್ಬೇಕು? ಅದನ್ನ ತಡೆಗಟ್ಟಬೇಕಂದ್ರೆ ಕಬ್ಬಿಣ ವಾತಾವರಣದ ಜೊತೆ ವರ್ತಿಸಬಾರ್ದು, ಆ ರೀತಿ ಒಂದು ಆ ಪ್ರೊಸೆಸ್ ಅನ್ನ ನಡೆಸಬೇಕು. ಹಾಗಿದ್ರೆ ಯಾವ್ಯಾವ್ದನ್ನ ಮಾಡಬಹುದು ನೋಡಿ. ಕಬ್ಬಿಣದ ಮೇಲೆ ಪೇಂಟ್ ಅನ್ನ ಹಚ್ಚಬಹುದು ಅಲ್ವಾ? ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೀಸ್ ಹಚ್ಚುವುದು, ಇವುಗಳನ್ನೆಲ್ಲ ಮಾಡೋದ್ರಿಂದ ಕಬ್ಬಿಣ ತುಕ್ಕು ಹಿಡಿಯೋದನ್ನ ತಡಿಬಹುದು. ಜೊತೆಗೆ ಗ್ಯಾಲ್ವನೀಕರಣ. ಗ್ಯಾಲ್ವನೀಕರಣ ಅಂದ್ರೆ ಏನು? ಯೂಶುವಲಿ ಜಿಂಕ್ ಅನ್ನ ಕಬ್ಬಿಣದ ಮೇಲೆ ಕೋಟ್ ಮಾಡಲಾಗುತ್ತೆ, ಲೇಪನ ಮಾಡಲಾಗುತ್ತೆ. ಅದನ್ನ ಗ್ಯಾಲ್ವನೀಕರಣ ಅಂತ ಕರೀತಾರೆ. ಕ್ರೋಮಿಯಂ ಲೇಪನ, ಹೆಸರೇ ಹೇಳ್ತಾ ಇದೆ, ಕ್ರೋಮಿಯಂ ಅನ್ನ ಕಬ್ಬಿಣದ ಮೇಲೆ ಲೇಪನ ಮಾಡ್ತಾರೆ, ಕ್ರೋಮಿಯಂ ಲೇಪನ. ಆನೋಡೀಕರಣ. ಆನೋಡೀಕರಣ ಅನ್ನುವಂಥದ್ದು ಒಂದು ವಿದ್ಯುತ್ ರಾಸಾಯನಿಕ ಕ್ರಿಯೆ ಆಗಿದೆ. ಇದರ ಮೂಲಕ ಕೂಡ ಕಬ್ಬಿಣ ತುಕ್ಕು ಹಿಡಿಯದಂತೆ ಮಾಡ್ತಾರೆ. ಅಥವಾ ಮಿಶ್ರಲೋಹಗಳನ್ನಾಗಿ ಮಾಡುವುದರ ಮೂಲಕ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಯಬಹುದು. ಸ್ಟೀಲ್ ಅಂತ ನಾವೇನ್ ಯೂಸ್ ಮಾಡ್ತೀವಲ್ಲ, ಇದು ಕಬ್ಬಿಣದ ಮಿಶ್ರಲೋಹ. ಇದು ಸ್ಟೀಲ್ ಏನಿದೆ ಕಬ್ಬಿಣಕ್ಕೆ ಕಂಪೇರ್ ಮಾಡಿದ್ರೆ ತುಕ್ಕು ಹಿಡಿಯೋದಿಲ್ಲ ಅಲ್ವಾ? ಹಾಗಾಗಿ ಮಿಶ್ರಲೋಹಗಳನ್ನಾಗಿ ಮಾಡುವುದರ ಮೂಲಕ ಕೂಡ ಕಬ್ಬಿಣ ತುಕ್ಕು ಹಿಡಿಯುವುದನ್ನ ತಡಿಬಹುದು. ಹಾಗಾಗಿ ಕಬ್ಬಿಣ ತುಕ್ಕು ಹಿಡಿಯುವುದನ್ನ ತಡೆಗಟ್ಟಲು ಅನುಸರಿಸುವ ಕ್ರಮಗಳನ್ನು ತಿಳಿಸಿ ಅಂತ ಹೇಳಿದಾಗ ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ, ಆನೋಡೀಕರಣ ಅಥವಾ ಮಿಶ್ರಲೋಹಗಳನ್ನ ಮೂಲಕ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು. ಥ್ಯಾಂಕ್ ಯು.